ಹಲೋ ಎವ್ರಿವನ್, ನಾನು ಚಂದ್ರಶೇಖರ್, ಎಂಟ್ರಿಫಿನ್ ಅಕಾಡೆಮಿಯ ಸ್ಟಾಕ್ ಮಾರ್ಕೆಟ್ ಮೆಂಟರ್. ಇವತ್ತಿನ ಈ ವಿಡಿಯೋನಲ್ಲಿ ನಾವು 7ನೇ ತಾರೀಕು ಮಾರ್ಚಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸನ್ನು ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀವಿ. ಮೊದಲನೇದಾಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರ ಏನಂತಂದರೆ ಮೇಜರ್ ಟ್ರೆಂಡ್ ಅನಾಲಿಸಿಸ್ ಮಾಡಲಿಕ್ಕೆ ನಮಗೆ ಡೈಲಿ ಟೈಮ್ ಫ್ರೇಮಲ್ಲಿ ಬ್ಯಾಂಕ್ ನಿಫ್ಟಿಯ ಚಾರ್ಟನ್ನು ನೋಡೋದು ತುಂಬ ನೆಸೆಸರಿ. ಸೊ ಹಾಗಾಗಿ ಡೈಲಿ ಟೈಮ್ ಫ್ರೇಮಲ್ಲಿ ಬ್ಯಾಂಕ್ ನಿಫ್ಟಿಯ ಪ್ಯಾಟರ್ನನ್ನು ನಾವು ನೋಡಿದಾಗ ನಮ್ಗೆ ಗೊತ್ತಾಗೋದೇನಂತಂದರೆ ರೀಸೆಂಟಾಗಿ ಬ್ಯಾಂಕ್ ನಿಫ್ಟಿ ಡಬ್ಲ್ಯೂ ಪ್ಯಾಟರ್ನನ್ನು ಫುಲ್ಫಿಲ್ ಮಾಡಬೇಕಿತ್ತು. ಸೊ ನೋಡಿ, ಹೀಗೆ ಡಬ್ಲ್ಯೂ ಪ್ಯಾಟರ್ನ್. ಸೊ ಈ ಒಂದು ಪ್ಯಾಟರ್ನನ್ನು ನಿನ್ನೆ ಮತ್ತು ಮೊನ್ನೆ ಈ ಎರಡು ಟ್ರೇಡಿಂಗ್ ಸೆಷನ್ ಸಹಾಯದಿಂದ ಬ್ಯಾಂಕ್ ನಿಫ್ಟಿ ಕಂಪ್ಲೀಟ್ ಮಾಡಿರುವಂಥದ್ದು. ಸೊ ಈ ಡಬ್ಲ್ಯೂ ಪ್ಯಾಟರ್ನ್ ಅಂದರೆ ವಿಚ್ ಇಸ್ ನಥಿಂಗ್ ಬಟ್ ಡಬಲ್ ಬಾಟಮ್ ಪ್ಯಾಟರ್ನ್ ಅಂತ ಹೇಳಿ ನಾವು ಕರಿತೀವಿ. ಸೊ ಈ ಪ್ಯಾಟರ್ನನ್ನು ಫುಲ್ಫಿಲ್ ಮಾಡಿದೆ. ಅದಾದಮೇಲೆ ಏನಾಗಿದೆ, ಇವತ್ತಿನ ಮಾರ್ಕೆಟನ್ನು ಗಮನಿಸೋದಾದರೆ, ಸೊ ಇವತ್ತು ಒಂದು ಸ್ಟ್ರಾಂಗ್ ಬೇರಿಶ್ ಮಾರುಬೋಸು ಕ್ಯಾಂಡಲನ್ನು ಫಾರ್ಮೇಷನ್ ಮಾಡಿರುವಂಥದ್ದು. ಸೊ ನಿನ್ನೆ ಮತ್ತು ಮೊನ್ನೆಯ ಟ್ರೇಡಿಂಗ್ ಸೆಷನನ್ನು ನೀವು ನೋಡ್ಬೋದು. ಬುಲ್ಲಿಶ್ ವಿತ್ ಸ್ಮಾಲ್ ಪ್ರೈಸ್ ರಿಜೆಕ್ಷನ್, ಅಂದರೆ ಬುಲ್ಲಿಶ್ ಕ್ಯಾಂಡಲು ಫಾರ್ಮೇಷನ್ ಆಗಿದೆ. ಬುಲ್ಲಿಶ್ ಕ್ಯಾಂಡಲಿನ ಮೇಲ್ಗಡೆ ಏನು ಈ ವಿಕ್ ಫಾರ್ಮೇಷನ್ ಆಗಿದೆ, ಒಂದು ಸ್ಮಾಲ್ ಪ್ರೈಸ್ ರಿಜೆಕ್ಷನ್ 2 ದಿನವೂ ಕೂಡ ಫಾರ್ಮೇಷನ್ ಆಗಿರುವಂಥದ್ದು. ಸೊ ಇದನ್ನು ನೋಡಿದ್ರೆ, ಈ ಪ್ರೈಸ್ ರಿಜೆಕ್ಷನನ್ನು ನೋಡಿದ್ರೆ ನಮಗೆ ಗೊತ್ತಾಗೋದೇನಂತಂದರೆ ಬ್ಯಾಂಕ್ ನಿಫ್ಟಿಯ ಪ್ರಾಬಬಿಲಿಟಿಯನ್ನು ನಾವು ಐಡೆಂಟಿಫೈ ಮಾಡೋದಕ್ಕೆ ಈ ಪ್ರೈಸ್ ರಿಜೆಕ್ಷನ್ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಹೇಗೆ ಅಂತ ನೋಡೋದಾದರೆ ನೋಡಿ, ಇನ್ ಕೇಸ್ ಈ ಪ್ರೈಸ್ ರಿಜೆಕ್ಷನ್ ಮೇಲೆ ಮಾರ್ಕೆಟ್ ಏನಾದರೂ ಪ್ರಾಬಬಿಲಿಟಿ ತೋರಿಸಿದೆ ಅಂತಂದರೆ, ಇವತ್ತಿನ ಓಪನಿಂಗ್ಗೆ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಬ್ಯಾಂಕ್ ನಿಫ್ಟಿ ಏನಾದರೂ ಮೇಲ್ಗಡೆ ಅಂದರೆ ಅಪ್ಸೈಡ್ ಮೊಮೆಂಟಮನ್ನು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಕ್ಯಾಂಡಲ್ಸ್ಟಿಕ್ಸ್ ಫಾರ್ಮೇಷನ್ ಆಗ್ತಾ ಇದೆ ಅಂತ ಅಂದರೆ, ಸೊ ಇದರ ಬ್ರೇಕೌಟಲ್ಲಿ ನಾವು ಒಂದು ಒಳ್ಳೆ ಟ್ರೇಡ್ಸ್ಗಳನ್ನು ಎಂಟ್ರಿ ಆಗ್ಬೋದು ಕಾಲ್ ಆಪ್ಷನ್ ಸೈಡ್. ಬಟ್ ಆದರೆ ಏನಾಗಿದೆ ಬ್ಯಾಂಕ್ ನಿಫ್ಟಿ ಅಂತಂದರೆ, ಆಲ್ಮೋಸ್ಟ್ ಓಪನ್ ಆಗಿರುವಂಥದ್ದು ಈ ಪ್ರೈಸ್ ರಿಜೆಕ್ಷನ್, ಅಂದರೆ ನೆನ್ನೆಯ ಪ್ರೈಸ್ ರಿಜೆಕ್ಷನ್ ರೇಂಜ್ ಏನಿದೆ ಆ ಒಂದು ರೇಂಜಲ್ಲಿ ಓಪನ್ ಆಗಿರುವಂಥದ್ದು. ಸೊ ಇದನ್ನು ನಾವು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡೋಣ. ಸೊ ಯಾವಾಗ ಬ್ಯಾಂಕ್ ನಿಫ್ಟಿ ಒಂದು ಸ್ಲೈಟ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿದೆ. ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿ ಅಪ್ ಟ್ರೆಂಡಿನ ಸೈಡ್ ಯಾವುದೇ ರೀತಿಯಾದ ಪ್ರೊಬ್ಯಾಬಿಲಿಟಿಯನ್ನು ಕೊಟ್ಟಿಲ್ಲ. ಜೊತೆಗೆ ಇವತ್ತಿನ ಡೇ ಹೈ ಏನಿದೆ ನೋಡಿ, ಆ ಡೇ ಹೈನ ಬ್ರೇಕ್ ಮಾಡುವಂಥ ಯಾವುದೇ ಡೇ ಹೈನ ಬ್ರೇಕ್ ಮಾಡುವಂಥ ಯಾವುದೇ ಎನರ್ಜಿ ಬ್ಯಾಂಕ್ ನಿಫ್ಟಿಗೆ ಇವತ್ತಿರಲಿಲ್ಲ. ಏನು ಹೈ ಮಾಡಿದೆ, ನೆಕ್ಸ್ಟ್ ಫಾರ್ಮೇಷನ್ ಆದಂಥ ಕ್ಯಾಂಡಲ್ ಕೂಡ ಅಷ್ಟೇ ಈ ಡೇ ಹೈನ ಕೆಳಗಡೆನೆ ಟ್ರೇಡ್ ಆಗ್ತಾ ಇರುವಂಥದ್ದು. ಅದಾದಮೇಲೆ 3ನೇ ಕ್ಯಾಂಡಲ್ ಏನು ಫಾರ್ಮೇಷನ್ ಆಯಿತು, ಈ ಒಂದು ಕ್ಯಾಂಡಲ್ ಆಲ್ಮೋಸ್ಟ್ ಇಂಡಿಕೇಟ್ ಮಾಡ್ತಾ ಇರೋದೇನಪ್ಪ ಅಂತಂದರೆ ಬ್ಯಾಂಕ್ ನಿಫ್ಟಿಯ ಪ್ರಾಬಬಿಲಿಟಿಯನ್ನು ಡೌನ್ ಸೈಡ್ ಇಂಡಿಕೇಟ್ ಮಾಡ್ತಾ ಇದೆ. ಯಾಕೆ, ನಿನ್ನೆ ಬ್ಯಾಂಕ್ ನಿಫ್ಟಿ ಎಲ್ಲಿ ಕ್ಲೋಸ್ ಆಗಿದೆ ನೋಡಿ, ನಿನ್ನೆಯ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗನ್ನು ನೋಡಿ, ಕ್ಲೋಸಿಂಗ್ ಝೋನನ್ನು ನಾವು ಸಪೋರ್ಟ್ ಝೋನ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರು ಕೂಡ, ಸೊ ಈ ಝೋನನ್ನು ಅಂದರೆ ನೆನ್ನೆಯ ಝೋನನ್ನು ಬ್ರೇಕೌಟ್ ಮಾಡುವ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ಸೊ ಆ ಬೇಸಿಸ್ ಮೇಲೆ, ಅಂದರೆ ಬ್ಯಾಂಕ್ ನಿಫ್ಟಿಯ ಓಪನಿಂಗ್ ಬೇಸಿಸ್ ಮೇಲೆ ನಾನಿವತ್ತು 2 ಸ್ಟ್ರೈಕ್ ಪ್ರೈಸ್ಗಳನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಒಂದು 47,800 PE, ಇನ್ನೊಂದು 48,200 CEಯನ್ನು. ಸೊ ಇಲ್ಲಿ ನನಗೇನಾಗುತ್ತೆ ಅಂತ ಅಂದರೆ, ಫಸ್ಟ್ ಥಿಂಗ್, ಸೊ ಯಾವಾಗ ಬ್ಯಾಂಕ್ ನಿಫ್ಟಿ ಈ ರೀತಿಯಾದ ಒಂದು ಲೆಂತಿ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ, ಸೊ ನನಗನ್ಸೋದೇನಂತಂದರೆ ಬ್ಯಾಂಕ್ ನಿಫ್ಟಿಯ ಪ್ರಾಬಬಿಲಿಟಿ ಬಂದು ಡೌನ್ ಸೈಡ್ ಇದೆ ಅಂತ. ಸೊ ಹಾಗಾಗಿ ನನಗೆ ಬ್ಯಾಂಕ್ ನಿಫ್ಟಿಯ ಪ್ರಾಬಬಿಲಿಟಿ ಡೌನ್ ಸೈಡ್ ಇದೆ ಅಂತ. ಸೊ ಹಾಗಾಗಿ ನನಗೆ ಒಂದು ಸ್ಟ್ರಾಂಗ್ ಕನ್ಫರ್ಮೇಷನ್ ಬೇಕಾಗಿರುತ್ತೆ. ಸೊ ನನ್ನ ನಾನು ಎಂಟ್ರಿಯನ್ನು ಡಿಸೈಡ್ ಮಾಡೋ ಕ್ಯಾಂಡಲ್ ಬಂದು ಇದು, ಅಂದರೆ 9:35 ಫಾರ್ಮೇಷನ್ ಆಗಿ 9:40 ಎಂಡ್ ಆಗಿರುವಂಥ ಕ್ಯಾಂಡಲ್. ಈ ಕ್ಯಾಂಡಲ್ ಮೇಲೆ ಪುಟ್ ಆಪ್ಷನ್ ಸೈಡ್ ನಾನು ಎಂಟ್ರಿಯನ್ನು ಪ್ಲಾನ್ ಮಾಡ್ತೀನಿ. ಪ್ರೈಸ್ ಎಷ್ಟಿರುತ್ತೆ ಅಂತ ನೋಡೋದಾದರೆ, ನನ್ನ ಎಂಟ್ರಿ ಪ್ರೈಸ್ ಎಷ್ಟಾಗಿರುತ್ತೆ ಅಂತ ನೋಡೋದಾದರೆ ಸಮ್ವೇರ್ ಅರೌಂಡ್ 390 to 395 ನನ್ನ ಎಂಟ್ರಿ ಆಗಿರುತ್ತೆ. 40 ಪಾಯಿಂಟ್ಸಿನ ಸ್ಟಾಪ್ ಲಾಸ್ ಆಗಿರುತ್ತೆ. 1:1 ರಿಸ್ಕ್ ರಿವಾರ್ಡಲ್ಲಿ ನನ್ನ ಟಾರ್ಗೆಟ್ ಬಂದು ಸಮ್ವೇರ್ ಅರೌಂಡ್ 435 ತನಕ ಇರುತ್ತೆ ಈ ಒಂದು ಟ್ರೇಡಲ್ಲಿ. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಈ ಒಂದು ಟ್ರೇಡ್ ಸಕ್ಸಸ್ಫುಲ್ ಆಗೋದಿಲ್ಲ. ಏನಕ್ಕೆ ಅಂತಂದರೆ ಮೊಮೆಂಟಮ್ ತುಂಬ ವೀಕ್ ಇರುತ್ತೆ. ಆಲ್ಮೋಸ್ಟ್ 412 ತನಕ ಬರುತ್ತೆ ಈ ಒಂದು ಟ್ರೇಡ್. 395 ಆಲ್ಮೋಸ್ಟ್ 412 ಹೈಯನ್ನು ಮಾಡುತ್ತೆ. 412 ಹೈಯನ್ನು ಮಾಡಿ ಅದಾದಮೇಲೆ ಬ್ಯಾಂಕ್ ನಿಫ್ಟಿಯ ಮೊಮೆಂಟಮ್ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ನೆಕ್ಸ್ಟ್ ಏನಾಗುತ್ತೆ, ಈ ಪಾಯಿಂಟಲ್ಲಿ ಸಪೋರ್ಟನ್ನು ತೊಗೊಂಡು ಇಲ್ಲಿಂದ ರಿವರ್ಸಲ್ ಆಗಿ ನನ್ನ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ತಿರ್ಗಾ ಮತ್ತೆ ಬ್ಯಾಂಕ್ ನಿಫ್ಟಿಯನ್ನು ಮತ್ತೆ ಆಬ್ವಿಯಸ್ಲಿ ಒಂದು ಲಾಸ್ ಆಗಿದೆ ಅಂತಂದರೆ ರಿಕವರಿ ಟ್ರೇಡನ್ನು ಮತ್ತೆ ನಾವು ನೋಡ್ತಾ ಇದ್ದೀವಿ ಅಂತ ಅನ್ನೋ ಸಂದರ್ಭದಲ್ಲಿ ನಮಗಿಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುವಂಥದ್ದು. ಬ್ಯಾಂಕ್ ನಿಫ್ಟಿಯ ಈ ಝೋನಿನ
ಮೊಮೆಂಟಮ್ ಏನಿದೆ ಇದೊಂದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುವಂಥದ್ದು. ಸೊ ಇಲ್ಲಿ ಕೆಲವೊಂದು ಕ್ಯಾಂಡಲ್ಸ್ಗಳು ಅಪ್ ಸೈಡಲ್ಲಿ ಫಾರ್ಮೇಷನ್ ಆಗೋ ರೀತಿಯೂ ಕೂಡ ಮತ್ತು ಡೌನ್ ಸೈಡಲ್ಲಿ ಫಾರ್ಮೇಷನ್ ಆಗೋ ರೀತಿಯಲ್ಲೂ ಕೂಡ ಎರಡೂ ರೀತಿಯಾದ ಕನ್ಫ್ಯೂಷನ್ಸನ್ನು ಇಟ್ಟಿರೋದ್ರಿಂದ ಸೊ ಇಲ್ಲಿ ಯಾವುದೇ ರೀತಿಯಾದ ಈ ಝೋನಲ್ಲಿ ಯಾವುದೇ ರೀತಿಯಾದ ಟ್ರೇಡ್ಗಳನ್ನು ಅಟೆಂಪ್ಟ್ ಮಾಡೋದಕ್ಕೆ ಹೋಗಲ್ಲ. ಏನಕ್ಕೆ ಆಲ್ರೆಡಿ ಒಂದು ಸ್ಟಾಪ್ ಲಾಸ್ ಇಟ್ಟಾಗಿದೆ, ಮತ್ತೊಮ್ಮೆ ನಾನು ಯಾವುದೇ ರೀತಿಯಾದ ಪ್ರಾಪರ್ ಕನ್ಫರ್ಮೇಷನ್ ಇಲ್ಲದೆ ಟ್ರೇಡನ್ನು ಅಟೆಂಪ್ಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ಪಾಯಿಂಟಲ್ಲಿ ಕೂಡ ಈ ಮೊಮೆಂಟಮ್ ಏನಿದೆ ಈ ಮೊಮೆಂಟಮನ್ನು ನಾನು ಬಿಟ್ಬಿಡ್ತೀನಿ. ಸೊ ಈ ಮೊಮೆಂಟಮನ್ನು ನಾನು ತೊಗೊಳೋದಕ್ಕೆ ಹೋಗಲ್ಲ. ಸೊ ನನಗೆ ಗೊತ್ತಿರೋ ಹಾಗೆ ಮಾರ್ಕೆಟಲ್ಲಿ 3 ರೀತಿಯಾದ ಡೇ ಇರುತ್ತೆ. ಒಂದೇನಂತ ಅಂದರೆ ಗುಡ್ ಟ್ರೇಡಿಂಗ್ ಡೇ, ಬ್ಯಾಡ್ ಟ್ರೇಡಿಂಗ್ ಡೇ, ಇನ್ನೊಂದು ನೋ ಟ್ರೇಡಿಂಗ್ ಡೇ. ಸೊ ಸಮಟೈಮ್ಸ್ ನಾವು ಟ್ರೇಡ್ ಮಾಡಿದಾಗ ನಮ್ಮ ಸೆಷನ್ಸ್ಗಳು ತುಂಬ ಚೆನ್ನಾಗಿರ್ತವೆ. ಸೊ ಒಳ್ಳೆ ಪ್ರಾಫಿಟ್ಸನ್ನು ಮಾಡ್ತೀವಿ. ಕೆಲವೊಂದು ದಿನ ಲಾಸಸ್ ಆಗುತ್ತೆ, ಕೆಲವೊಂದು ದಿನ ಟ್ರೇಡಿಂಗೇ ಮಾಡಬಾರ್ದು. ಸೊ ಇವತ್ತು ನನಗೇನಾಯಿತು ಅಂತಂದರೆ ಒಂದು ಟ್ರೇಡ್ ಸಿಕ್ತು, ಸ್ಟಾಪ್ ಲಾಸ್ ಇಟ್ಟಾಯಿತು. ಅದಾದಮೇಲೆ ನನಗೆ ಪ್ರಾಮಿಸಿಂಗ್ ಆದ ಸೆಟಪ್ ಯಾವುದೂ ಸಿಕ್ಕಿಲ್ಲ. ನನ್ನ ವೇನಲ್ಲಿ ಟ್ರೇಡ್ ಮಾಡೋದಕ್ಕೆ ನನಗೆ ಬೇಕಾಗಿರುವಂಥ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಯಾವ ಪಾಯಿಂಟಲ್ಲೂ ಸಿಕ್ಕಿಲ್ಲ. ಆಲ್ಮೋಸ್ಟ್ ಹೋಲ್ ಡೇ ನೀವು ನೋಡ್ಬೋದು ಬ್ಯಾಂಕ್ ನಿಫ್ಟಿ ಸೈಡ್ ವೇಸಲ್ಲೇ ಮೂವ್ ಆಗಿರುವಂಥದ್ದು. ಸೊ ಆಲ್ಮೋಸ್ಟ್ ಈ ಝೋನಲ್ಲೇ ಮೂವ್ ಆಗಿರುವಂಥದ್ದು. ಆಮೇಲೆ ಲಾಸ್ಟ್ ಇನ್ನೇನು ಮಾರ್ಕೆಟ್ ಎಂಡ್ ಆಗ್ತಾ ಇದೆ ಅನ್ನೋ ಟೈಮಿಗೆ ಮಾರ್ಕೆಟ್ ಸ್ವಲ್ಪ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂದಿರುವಂಥದ್ದು. ಸೊ ಈ ಒಂದು ಕ್ಯಾಂಡಲನ್ನು ನಾವು ಡೇ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಒಂದು ಸ್ಟ್ರಾಂಗ್ ಬೇರಿಶ್ ಮಾರುಬೋಸನ್ನು ಇಂಡಿಕೇಟ್ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಾಬಬ್ಲಿ ಬ್ಯಾಂಕ್ ನಿಫ್ಟಿ ಒಂದು ರಿಟ್ರೇಸ್ಮೆಂಟ್ ಆಗ್ತಾ ಇದೆ ಅಥವಾ ಒಂದು ಸ್ಮಾಲ್ ಕರೆಕ್ಷನ್ ಆಗ್ಬೋದು. ಈವನ್ ಪ್ರಾಬಬ್ಲಿ ನಾಳೆ ಕೂಡ ಆಗುವಂಥ ಚಾನ್ಸಸ್ ಇದೆ. ಬಟ್ ಅದೇ ಡಿಪೆಂಡ್ಸ್ ಆನ್ ಬ್ಯಾಂಕ್ ನಿಫ್ಟಿ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವತ್ತಿನ ಟ್ರೇಡಿಂಗ್ ಸೆಷನನ್ನು ಕಂಪ್ಲೀಟಾಗಿ ನೋಡೋದಾದರೆ ಒಂದೇ ಟ್ರೇಡಿಂಗ್ ಅಟೆಂಪ್ಟ್ ಮಾಡೋಕ್ಕಾಗಿದ್ದು ಆ ಒಂದು ಟ್ರೇಡಿಂಗ್ ಕೂಡ ಲಾಸಲ್ಲಿ ಎಂಡ್ ಆಯಿತು. ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.